ಕೆಲವು ಕಾಂಗ್ರೆಸ್ ಶಾಸಕರು ಹದ್ದು ಮೀರಿ ನಡೆದುಕೊಳ್ತಿದ್ದಾರೆ. ಕಾಂಗ್ರೆಸ್ನವರು ಅವರ ಶಾಸಕರನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕು, ಇಲ್ಲದಿದ್ರೆ ಮುಂದಾಗುವ ಅನಾಹುತಗಳಿಗೆ ನಾವು ಜವಾಬ್ದಾರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಸಚಿವ ಪುಟ್ಟರಾಜು ಅವರು ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಶಾಸಕರು ಹದ್ದು ಮೀರಿ ನಡೆದುಕೊಳ್ತಿದ್ದಾರೆ. ಕಾಂಗ್ರೆಸ್ನವರು ಶಾಸಕರನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕು, ಇಲ್ಲದಿದ್ರೆ ಮುಂದಾಗುವ ಅನಾಹುತಗಳಿಗೆ ನಾವು ಜವಾಬ್ದಾರಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಸಚಿವ ಪುಟ್ಟರಾಜು ಅವರು ನೀಡಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಸರ್ಕಾರ ನಡೆಸಿದಾಗ ಇಡೀ ರಾಜ್ಯವೇ ಮೆಚ್ಚಿತ್ತು. ಕೃಷ್ಣದೇವರಾಯರ ಕಾಲ ಮರುಕಳಿಸಿದೆ ಎಂಬ ರೀತಿ ಆಡಳಿತವಿತ್ತು. ಆದ್ರೆ ಕಾಂಗ್ರೆಸ್ ಶಾಸಕರು ಬೆಳಗಾದ್ರೆ ಬೀದಿಯಲ್ಲಿ ಮಾತಾಡ್ತಾ ನಿಲ್ತಾರೆ. ಮಂಡ್ಯದಲ್ಲಿ ತೀವ್ರ ಬೇಸರವನ್ನ ಸಚಿವ ಸಿಎಸ್ ಪುಟ್ಟರಾಜು ಅವರು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆ. ಕೆಲವು ಶಾಸಕರು ಹದ್ದು ಮೀರಿ ಕಾಂಗ್ರೆಸ್ ಶಾಸಕರು ನಡ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಭಾಳ ಬೇಜಾರಿಂದ ನೆನ್ನೆ ಏನು ಮಾತಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಹೋಗಿ ನಿಲ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವ್ರ ಪಕ್ಷದವ್ರನ್ನ ಹದ್ದುಬಸ್ತಲ್ಲಿ ಇಟ್ಕೊಳ್ಳದೇ ಇದ್ದರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಾವ್ಯಾರು ಜವಾಬ್ದಾರರಲ್ಲ ಅಂತಕ್ಕಂಥದ್ದು ಅಷ್ಟೇ ಹೇಳಿ ಬಯಸ್ತೀವಿ. ಹೋಗೋ ಪ್ರಶ್ನೆ ಇಲ್ಲ ಅಂದಲ್ಲ, ಹೋಗೋ ಪ್ರಶ್ನೆ ಇಲ್ಲ ಅಂದೆ. ಹೌದು, ಹಿಂದೆ ಅವ್ರ ಜೊತೆ 20 ತಿಂಗಳುಗಳ ಕಾಲ ನಾವು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ರಾಜ್ಯ ಮೆಚ್ಚೋ ರೀತಿಯಲ್ಲಿ ಕೃಷ್ಣದೇವರಾಯನ ಕಾಲ ಮರುಕಳಿಸಿದೆ ಅನ್ನೋಷ್ಟರ ಮಟ್ಟಿಗೆ ನಾವು ಜವಾಬ್ದಾರಿ ನಿರ್ವಹಿಸಿದ್ವಿ. ಒಂದಿನ ಎಲ್ಲೂ ಹಸ್ತಕ್ಷೇಪ ಆಗಲಿಲ್ಲ. ಬೆಳಗ್ಗೆ ಇವ್ರು ಬೀದಿಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಹೇಳಬೇಕು? ಈಗ ಇಲ್ಲೇನು ಒಂಥರ ದಸ್ಕತ್ ಹಾಕೋ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಬಂಡಿಸಿದಂಥ ಬಡ್ಜೆಟ್ನಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗೇನಿದ್ರು ನಮ್ಮ ಬಡ್ಜೆಟ್ ಮುಂದೆ ಫೆಬ್ರವರಿ 6ನೇ ತಾರೀಕಿಗೆ ನಮ್ಮ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಂಡಿಸ್ತಾರೋ ಇದು ಜನರ ಪರವಾಗಿ ಜನರ ಮಧ್ಯೆ ನಿಂತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುವಂಥ ಬಡ್ಜೆಟ್. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜು. ಬಹುಶಃ ಪುಟ್ಟರಾಜು ಅವ್ರಿಗೆ ಬಹಳ ಬೇಸರ ಆಗಿದೆ. ಜೊತೆಗೆ ಇದು ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಅವರ ಆರೋಪದ ಪ್ರಕಾರ ಎಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ನಿಂತ್ಕೊಂಡು ಆ ರೀತಿ ಮಾತನಾಡಬಾರ್ದು ಬಹಿರಂಗವಾಗಿ ಅಂತ ಅವ್ರು ಏನ್ ಹೇಳಿಕೆಯನ್ನ ನೀಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಸರಿ ಅನಿಸ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಈಗ ಏನಂದ್ರೆ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಶಾಸಕರ ಒಂದು ಹೇಳಿಕೆಗಳಿಂದ ಬೇಸತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಇವತ್ತು ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಿ ಎಸ್ ಪುಟ್ಟರಾಜು ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೆಲ ಕಾಂಗ್ರೆಸ್ ಶಾಸಕರು ಹದ್ದು ಮೀರಿ ಒಂದು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಇದರಿಂದ ಬೇಸರಗೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕರು ಹಸ್ತಕ್ಷೇಪದಲ್ಲಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಮೂಲಕ ಅವರು ಕಾಂಗ್ರೆಸ್ ಶಾಸಕರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಬಿಜೆಪಿ ಜೊತೆ ಯಾವುದೇ ರೀತಿಯಾದಂತಹ ಮೈತ್ರಿಯನ್ನ ಮಾಡ್ಕೊಳ್ಳಲ್ಲ. ಹಿಂದೆ ನಾವು ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಮೈತ್ರಿ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಉತ್ತಮವಾದಂತ ಆಡಳಿತವನ್ನ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾಗ ತುಂಬಾ ಚೆನ್ನಾಗಿತ್ತು ಅನ್ನೋ ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದೆ ಹೊರತು ನಾವು ಆಯ್ತು. ಮೋಹನ್ ರಾಜ್ ಇಷ್ಟೆಲ್ಲ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಓಕೆ, ಒಂದು ವೇಳೆ ಮತ್ತೊಮ್ಮೆ ಕೆಲವು ಜನಗಳಿಗೆ ಅದು ಅಭ್ಯಾಸ ಇರುತ್ತೆ, ಮಾತಾಡ್ತಾನೆ ಇರ್ಬೇಕು, ಅವ್ರು ಮುಂದುವರಿಸ್ತಾರೆ ಕೆಲವು ಶಾಸಕರು ಅದನ್ನೇ ಮಾತಾಡೋ ರೀತಿ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಅವ್ರ ನಿಲುವು ಏನಾಗುತ್ತೆ ಇದೇ ರೀತಿ? ಖಂಡಿತವಾಗ್ಲೂ ಇದಕ್ಕೆ ಅವರು ಪುಟ್ಟರಾಜು ಅವರು ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ಆದಂತಹ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಬಿಜೆಪಿ ಜೊತೆ ಇದ್ದಾಗ ಉತ್ತಮವಾದಂತಹ ಆಡಳಿತವನ್ನ ಕೊಟ್ಟಿದ್ದು, ಆದ್ರೆ ಕಾಂಗ್ರೆಸ್ ಪಕ್ಷದ ಜೊತೆ ನಾವು ಮೈತ್ರಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಉತ್ತಮ ಆಡಳಿತವನ್ನ ಕೊಡೋದಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಏನು ಬಿಜೆಪಿ ಜೊತೆಯೇ ನಾವು ಇದ್ದಂತ ಸಂದರ್ಭದಲ್ಲಿ ಉತ್ತಮ ಆಡಳಿತ ಕೊಡ್ತೀವಿ ಅನ್ನುವಂಥದ್ದು ಬಿಜೆಪಿ ಜೊತೆ ಹೋಗುವಂತಹ ಒಂದು ಮುನ್ಸೂಚನೆ ಅನ್ನುವಂಥದ್ದು ಕೂಡ ಪುಟ್ಟರಾಜು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಒಂದು ಪುಷ್ಟಿ ನೀಡಲಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ,
ಹಾಗಿದ್ರೆ ಈಗ ನಿನ್ನೆ ಅಷ್ಟೇ ಸಾಕಷ್ಟು ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು, ಪುಟ್ಟರಾಜು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ರಾಜ್ಯದ ಜನತೆ ಇಷ್ಟೇ ಹೇಳಿದ್ದು, ಒಂದು ಐದರ್ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಇಲ್ಲದಿದ್ರೆ ಈ ರೀತಿ ಮಾತಾಡಿದ್ರು ಕೂಡ ತಲೆ ಕೆಡ್ಸ್ಕೋಬಾರ್ದು, ಅವ್ರ ಪಾಡ್ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಸಾಕಷ್ಟು ಜನ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆ ಕೆಲಸವನ್ನ ಮಾಡೋದಕ್ಕೆ ರೆಡಿ ಇದ್ದಾರಾ ಪುಟ್ಟರಾಜು ಅವರು? ಖಂಡಿತವಾಗ್ಲೂ ದಿವ್ಯ. ಆದ್ರೆ ಪುಟ್ಟರಾಜು ಅವರು ಈ ಬಗ್ಗೆ ಸರಿಯಾದಂತ ಒಂದು ಉತ್ತರವನ್ನ ಕೊಡ್ಲಿಲ್ಲ. ಆದ್ರೆ ಈ ಹಿಂದೆ ನಾವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೈಗೊಂಡಂತ ಕೆಲವು ಕಾರ್ಯಕ್ರಮಗಳನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ. ಅದು ಜನಪರವಾದಂತ ಒಂದು ಆಡಳಿತವನ್ನ ಕೊಡ್ತಾ ಇದೀವಿ. ಆದ್ರೆ ನಾವು ಬಿಜೆಪಿ ಸರ್ಕಾರದಲ್ಲಿ ಕೂಡ ನಾವು ಉತ್ತಮವಾದಂತ ಒಂದು ಆಡಳಿತವನ್ನ ನಡೆಸಿದ್ವಿ. ಈಗಲೂ ಕೂಡ ಉತ್ತಮವಾದಂತ ಆಡಳಿತವನ್ನ ಕುಮಾರಸ್ವಾಮಿ ಅವರು ನಡೆಸೋದಕ್ಕೆ ಸಿದ್ಧರಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲ ಒಂದ್ ಕಡೆ ಒಂದು ಸಹಕಾರವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಪುಟ್ಟರಾಜು ಹೇಳಲಾಗಿದೆ ಅಂತ ಹೇಳ್ಬೋದು ದಿವ್ಯಾ. ಓಕೆ, ಧನ್ಯವಾದಗಳು ಮೋಹನ್ ರಾಜ್ ತಮ್ಮ ಮಾಹಿತಿಗಾಗಿ. ಮಾಡಲಿಕ್ಕೆ ಅನುಕೂಲ ಆಗುವಂಥ ಬಡ್ಜೆಟ್ ಇವತ್ತು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆ. ಕೆಲವು ಶಾಸಕರು ಹದ್ದು ಮೀರಿ ಕಾಂಗ್ರೆಸ್ ಶಾಸಕರು ನಡ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಭಾಳ ಬೇಜಾರಿಂದ ನೆನ್ನೆ ಏನು ಮಾತಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಹೋಗಿ ನಿಲ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವ್ರ ಪಕ್ಷದವ್ರನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳದೆ ಇದ್ದರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಾವ್ಯಾರು ಜವಾಬ್ದಾರರಲ್ಲ ಅಂತಕ್ಕಂಥದ್ದು ಅಷ್ಟೇ ಹೇಳಿ ಬಯಸ್ತೀವಿ. ಹೋಗೋ ಪ್ರಶ್ನೆ ಇಲ್ಲ ಅಂದಲ್ಲ, ಹೋಗೋ ಪ್ರಶ್ನೆ ಇಲ್ಲ ಅಂದೆ. ಹೌದು, ಹಿಂದೆ ಅವ್ರ ಜೊತೆ 20 ತಿಂಗಳುಗಳ ಕಾಲ ನಾವು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ರಾಜ್ಯ ಮೆಚ್ಚೋ ರೀತಿಯಲ್ಲಿ ಕೃಷ್ಣದೇವರಾಯನ ಕಾಲ ಮರುಕಳಿಸಿದೆ ಅನ್ನೋಷ್ಟು ಮಟ್ಟಿಗೆ ನಾವು ಜವಾಬ್ದಾರಿ ನಿರ್ವಹಿಸಿದ್ವಿ. ಒಂದಿನ ಎಲ್ಲೂ ಹಸ್ತಕ್ಷೇಪ ಆಗಲಿಲ್ಲ. ಬೆಳಗ್ಗೆ ಇವ್ರು ಬೀದಿಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಹೇಳ್ಬೇಕು? ಈಗ ಇಲ್ಲೇನು ಒಂಥರ ದಸ್ಕತ್ ಹಾಕೋ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಾಗಿ